ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವೇನಾದರೂ ಹೊಸ್ದಾಗಿ ಏನಾದರೂ ಮನೆ ಕಟ್ತಿದ್ದೀವಿ ಅಂತಂದರೆ ನಿಮಗೆ ಯಾವುದೇ ರೀತಿಯ ಐಡಿಯಾ ಇಲ್ಲ, ಹೆಂಗೆ ಕಟ್ಟೋದು ಅಂತ ಏನಾದರೂ ಯೋಚನೆ ಮಾಡ್ತಾ ಇದ್ರೆ ಅಂಥವರು ಈ ಒಂದು ಮನೆ ಇಂಟೀರಿಯಲ್ ಅಂದರೆ ಹೊರಗಡೆ ಆದರೂ ಆಗ್ಬೋದು ಅಥವಾ ಒಳಗಡೆ ಆದರೂ ಆಗ್ಬೋದು ನೋಡಿ ನಾವು ಈ ರೀತಿಯಾಗಿ ಕಟ್ಟಿಸ್ಬೋದು ಅಂತ ನೀವು ಕೂಡ ಪ್ಲ್ಯಾನ್ ಮಾಡ್ಕೋಬೋದು. ಆ ರೀತಿಯಾಗಿ ಅಷ್ಟು ಚೆನ್ನಾಗಿ ಈ ಒಂದು ಮನೇನ ಕಟ್ಟಿದ್ದಾರೆ. ಸೊ ಈ ಮನೆ ಒಳಗಡೆ ಹೆಂಗೆಲ್ಲ ಕಟ್ಟಿದ್ದಾರೆ, ಏನು ಯೂಸ್ ಮಾಡಿದ್ದಾರೆ ಅಂತ ಒಂದ್ಸರಿ ಈ ಒಂದು ಮನೆ ಒಳಗಡೆ ಎಲ್ಲ ನೋಡ್ಕೊಂಬರೋಣ ಬನ್ನಿ. ನೋಡಿ, ಗೇಟ್ ನೋಡೋದಾದರೆ ನೀವು ಫುಲ್ಲು ಫಿನಿಶ್ ಗೇಟ್, ಅಂದರೆ ಎಲ್ಲೂ ಗ್ಯಾಪ್ ಕೊಟ್ಟಿಲ್ಲ, ಅಷ್ಟು ಮೆಟಲ್ ಫುಲ್ಲು ಗೇಟ್ನ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಸೈಟ್ ಬಂದು ವೆಸ್ಟ್ ಫೇಸ್ ಇದೆ, ಬೋರ್ ಇಲ್ಲ, ವೆಸ್ಟ್ ಫೇಸ್ ಸೈಟು ಫುಲ್ಲು ಗೇಟ್ ಮಾಡಿದ್ದಾರೆ. ವುಡ್ ಕನ್ಸ್ಟ್ರಕ್ಷನಲ್ಲಿ ಮನೆನ ಮಾಡಿದ್ದಾರೆ. ಒಂದು ಕಾರ್ ಪಾರ್ಕಿಂಗು ಆಗುತ್ತೆ. ಮ್ಯಾಕ್ಸಿಮಮ್ ಚಿಕ್ಕದಾದರೆ 2 ಕಾರ್ ಪಾರ್ಕಿಂಗ್ ಮಾಡ್ಕೋಬೋದು, ದೊಡ್ಡದಾದರೆ 1 ಕಾರ್ ಪಾರ್ಕಿಂಗ್ ಇದೆ. ಕಾರ್ ಪಾರ್ಕಿಂಗ್ ಕಡಿಮೆ ಮಾಡಿ ಡಬಲ್ ಬೆಡ್ರೂಮ್ ಮಾಡಿದ್ದಾರೆ. ನೋಡಿ, ಇದು ಪಾರ್ಕಿಂಗಲ್ಲಿರೋಂಥ ಏರಿಯಾ. ನಾನು ನಿಮಗೆ ಪೂರ್ತಿ ಪಾರ್ಕಿಂಗ್ನ ತೋರಿಸಿದ್ದೀನಿ, ನೋಡ್ಕೊಳ್ಳಿ. ನೋಡಿ, ಈ ಕಡೆ ಬಂದರೆ ನಿಮಗೆ ಗ್ಯಾಸ್ ಪಾಯಿಂಟ್ ಇದೆ. ಗ್ಯಾಸ್ ಪಾಯಿಂಟ್ ಚೆನ್ನಾಗೇ ಮಾಡಿದ್ದಾರೆ. ಇನ್ನು ಈ ಕಡೆ ನೀವು ನೋಡೋದಾದರೆ ಮೀಟ್ರ್ ಬಾಕ್ಸು. ಇನ್ನು ಪಾರ್ಕಿಂಗಲ್ಲಿ ಕೂಡ POP ಮಾಡಿದ್ದಾರೆ. ನೋಡಿ, ನಿಜವಾಗೂ ಚೆನ್ನಾಗಿ ಮಾಡಿದಾರಲ್ವ. ಇನ್ನು ವಿಂಡೋ ಬಂದರೆ ನಿಮಗೆ ಸ್ಲೈಡಿಂಗ್ ವಿಂಡೋ ಮಾಡಿಲ್ಲ, ಎಲ್ಲ ವುಡ್ ವಿಂಡೋನೇ ಮಾಡಿದ್ದಾರೆ. ಇದು ವಿಂಡೋ ತೋರಿಸ್ತಾ ಇದ್ದೀನಿ ನಿಮಗೆ. ವಿಂಡೋ ಕೂಡ ಚೆನ್ನಾಗಿದೆ. ಇದು ದೇವಮೂಲೆ ಬರುತ್ತೆ, ಕರೆಕ್ಟಾಗಿ ದೇವಮೂಲೆಯಲ್ಲಿ ಸೊಂಪು ಮಾಡಿದ್ದಾರೆ. ಈ ಕಡೆ ಒಳಗಡೆ ಹೋಗೋಣ ಬನ್ನಿ. ಕೆಳಗಡೆ ಮನೆ ಇದು. ನೋಡಿ, ಇದು ಡೋರ್ ಚೆನ್ನಾಗಿದೆ. ಇನ್ನು ನಿಮಗೆ ಹಾಲ್ ಕೂಡ ದೊಡ್ಡದಾಗೇ ಇದೆ, ಇಲ್ಲೂ ಚಿಕ್ಕದ ಅಂತ ಅನಿಸಲ್ಲ. ನೋಡಿ, ಅದು TV ಯೂನಿಟ್ ಕೂಡ ಒಂದು ಚೆನ್ನಾಗಿ ಒಳ್ಳೆ ಕಲರಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ, ಡಾರ್ಕ್ ಕಲರ್ ಕೊಟ್ಟಿದ್ದಾರೆ. ಇನ್ನು ಈ ಕಡೆ ಬಂದರೆ ನಿಮಗೆ ಕರೆಕ್ಟಾಗಿ ಆಪೋಸಿಟ್ಗೆ ಒಂದು ರೂಮ್ ಕಾಣುತ್ತೆ. ಮೇನ್ ಡೋರಿಂದ ಆಪೋಸಿಟ್ಗೆ ಒಂದು ರೂಮ್ ಇದೆ. ನೋಡಿ, ರೂಮ್ ಸಿಗುತ್ತೆ, ಮತ್ತು ಅದು ಅಟ್ಯಾಚ್ ಟಾಯ್ಲೆಟ್ ಬರುತ್ತೆ. ಈ ಕಡೆ ಬಂದರೆ ನಿಮಗೆ ನೋಡಿ, ಈ ಕಡೆ ಬಂದರೆ ಫುಲ್ಲು ವುಡ್ ವರ್ಕ್ ಇದೆ. ಫುಲ್ಲಿ ವುಡ್ ವರ್ಕ್ ಮಾಡಿದ್ದಾರೆ. ಮೇಲೆ ವೈಟು, ಕೆಳಗಡೆ ಬ್ಲ್ಯಾಕು ಕಾಂಬಿನೇಷನ್ ಮಾಡಿ ವರ್ಕ್ ಮಾಡಿದ್ದಾರೆ. ನೋಡಿ, ಇದು ಅಟ್ಯಾಚ್ ಟಾಯ್ಲೆಟು ರೂಮ್ಗೆ. ಬನ್ನಿ, ಇನ್ನು ಒಂದು ರೂಮ್ ಇದೆ ಇದರಲ್ಲಿ, ಅದು ಕೂಡ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇದು ಮಾಮೂಲಿ ಕಾಮನ್ ಟಾಯ್ಲೆಟ್. ಇದು ಒಂದು ವೆಸ್ಟರ್ನು ಒಂದು ಇಂಡಿಯನ್ ಹಾಕಿದ್ದಾರೆ. ಬನ್ನಿ, ಈಗ ನಾರ್ಮಲಾಗಿ ಇನ್ನೊಂದು ರೂಮ್ ಇದೆ, ಅದು ಕೂಡ ರೂಮ್ ವುಡ್ ವರ್ಕ್ ಆಗಿದೆ. ನೋಡಿ, ಫುಲ್ ವುಡ್ ವರ್ಕ್ ಮಾಡಿದ್ದಾರೆ, ನೀಟಾಗಿ ಚೆನ್ನಾಗಿದೆ. ಆಯಿತಾ. ಈ ಕಡೆ ಬಂದರೆ ನಿಮಗೆ ದೇವ್ರ ಮನೆ ಇದೆ. ಇನ್ನು ಈ ಕಡೆ ತಗೊಂಡ್ರೆ ಕಿಚನ್ ಇದೆ. ಕಿಚನ್ಗೆ ಎಲ್ಲ ಫಿನಿಶ್ ಆಗಿದೆ, ಹ್ಯಾಂಡಲ್ ಕೂಡ ಹಾಕ್ಬಿಟ್ಟಿದ್ದಾರೆ, ಯಾವುದೋ ವರ್ಕ್ ಇಲ್ಲ. ಇನ್ನು ಮೇಲ್ಗಡೆ ನಿಮಗೆ ಫುಲ್ ಬಾಕ್ಸ್ ಮಾಡಿದ್ದಾರೆ. ನೋಡಿ, ಫುಲ್ ಬಾಕ್ಸ್ ಇದೆ L ಶೇಪಲ್ಲಿ. ಇದು ಕೂಡ ಹ್ಯಾಂಡಲ್ ಹಾಕಿ ರೆಡಿ ಇದೆ, ಎಲ್ಲ ರೆಡಿ ಇದೆ ಕಿಚನ್ ಕೂಡ. ಇನ್ನು ಫಸ್ಟ್ ಫ್ಲೋರ್ ಹೋಗೋಣ ಬನ್ನಿ, ಅದು ಹೆಂಗೆ ಮಾಡಿದ್ದಾರೆ ಒಂದ್ಸರಿ ನಾನು ನಿಮಗೆ ತೋರಿಸ್ತೀನಿ. ಫಸ್ಟ್ ಫ್ಲೋರಲ್ಲಿ ಕೂಡ ಫುಲ್ ಮನೇನ ನಾನು ನಿಮಗೆ ತೋರಿಸ್ತೀನಿ. ಫುಲ್ಲು ವಿಡಿಯೋ ಆದಮೇಲೆ ನಿಮಗೆ ಇದ್ರ ಡೀಟೇಲ್ಸ್ನ ಫೈನಲಾಗಿ ಕೊಡ್ತೀನಿ, ಏನೇನಿದೆ ಯಾವ ಫೇಸ್ ಎಲ್ಲನೂ ಒಂದ್ಸರಿ ಮತ್ತೆ ಡೀಟೇಲ್ಸ್ನ ಕೊಡ್ತೀನಿ. ಬನ್ನಿ, ಈಗ ಫಸ್ಟ್ ಫ್ಲೋರ್ ಹೋಗ್ತಾ ಇದ್ದೀನಿ. ಫಸ್ಟ್ ಫ್ಲೋರ್ ಕೂಡ ತೋರಿಸ್ತೀನಿ. ನೋಡಿ, ಇವಾಗ ನಾನು ಇದ್ದೀನಿ ಫಸ್ಟ್ ಫ್ಲೋರಲ್ಲಿ. ಗ್ರೌಂಡಿಂದ ಫಸ್ಟ್ ಫ್ಲೋರ್ ಬಂದಿದ್ದೀವಿ. ಬನ್ನಿ, ಸೇಫ್ಟಿ ಗ್ರಿಲ್ ಕೂಡ ನಿಮಗೆ ಓನರ್ ಇರೋ ಮನೆಗೆ ಸೇಫ್ಟಿ ಗ್ರಿಲ್ ಕೂಡ ಮಾಡಿದ್ದಾರೆ. ನೋಡಿ, ಇದು ಸೇಫ್ಟಿ ಡೋರ್ ಕೂಡ ಆರಾಮಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಸ್ಕ್ವೇರ್ ಬಳಸಿ ಸ್ಕ್ವೇರ್ ಕಡೆ ಹಾಕಿ ಚೆನ್ನಾಗಿ ಮಾಡಿದ್ದಾರೆ. ನಿಜವಾಗೂ ಹಂಗಲ್ ಹಾಕಿದ್ದಾರೆ, ಚೆನ್ನಾಗಿ ಬಂದಿದೆ. ಇನ್ನು ಇದು ಡೋರ್ ತೊಗೊಳೋದಾದ್ರೆ ನೋಡಿ, ವಾಸ್ಕಲ್ಲು ತುಂಬಾ ತಿಕ್ಕಾಗಿರೋ ವಾಸ್ಕಲ್ ಹಾಕಿದ್ದಾರೆ. ನೋಡಿ, ತುಂಬಾ ದಪ್ಪಾಗಿದೆ ವಾಸ್ಕಲ್ಲು, ಚೆನ್ನಾಗಿದೆ. ಡೋರ್ ಕೂಡ ಅಷ್ಟೇ ಚೆನ್ನಾಗಿದೆ. ನೋಡಿ, ಡೋರ್ ಕೂಡ ಚೆನ್ನಾಗಿರೋ ಡೋರೇ ಹಾಕಿದ್ದಾರೆ. ನೋಡಿ ಅಲ್ವಾ, ತುಂಬ ಚೆನ್ನಾಗಿದೆ. ನಾನಿವಾಗ ನಿಮಗೆ ಫುಲ್ಲು ಹಾಲ್ ತೋರಿಸ್ತಾ ಇದ್ದೀನಿ. ನೋಡಿ, ಈ ಮನೆಯಲ್ಲಿ ಹಾಲ್ ತೋರಿಸ್ತಾ ಇದ್ದೀನಿ. ಫಸ್ಟ್ ಫ್ಲೋರಲ್ಲಿ ಓನರ್ ಇರೋವಂಥ ಮನೆ ಇದು. ಮನೆ ಚೆನ್ನಾಗಿ ಮಾಡಿದ್ದಾರೆ. ಆಲ್ರೆಡಿ ಫ್ಯಾನ್ ಕೂಡ ಹಾಕ್ಕೊಟ್ಟಿದ್ದಾರೆ. ನೋಡಿ, ಮತ್ತು ಎದುರುಗಡೆ ಕರೆಕ್ಟಾಗಿ ಆಪೋಸಿಟ್ಗೆ TV ಯೂನಿಟ್ ಇದೆ. ನೀವು L ಶೇಪಲ್ಲಿ ಸೋಫಾ ಬೇಕಾದ್ರೂ ಹಾಕ್ಕೊಬೋದು.
ತುಂಬಾ ಮನೆ ರಿಚ್ ಆಗಿದೆ, ನಿಜವಾಗೂ ಚೆನ್ನಾಗಿದೆ ನೋಡಿ. ನಾವು ಬರ್ತಾ ಲೆಫ್ಟಿಗೆ ಬಂದರೆ ಫಸ್ಟ್ ರೂಮ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಲೆಫ್ಟ್ ಸೈಡಲ್ಲಿ. ಆ ರೂಮು ಸ್ವಲ್ಪ ಚಿಕ್ಕದು, ಅಂದರೆ ಕಾಟ್ ಹಾಕ್ಬೋದು. ಕಾಟ್ ಹಾಕ್ಕೊಂಡು ಸ್ಲೈಡ್ ಡೋರ್ ಮಾಡಿದ್ದಾರೆ, ಯಾಕೆಂದರೆ ಹುಡುಗರಿಗೆಲ್ಲ ಸ್ಲೈಡ್ ಡೋರ್ ಆಗಿರೋದ್ರಿಂದ ನೀವು ಆರಾಮಾಗಿ ಕಾಟ್ ಹಾಕ್ಕೊಂಡು ಏನು ತೊಂದರೆ ಇಲ್ಲ, ಆರಾಮಾಗುತ್ತೆ. ಇದ್ರ ಪಕ್ಕದಲ್ಲಿ ಕೂಡ ಇನ್ನೊಂದು ರೂಮ್ ಇದೆ, ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇದು ಫುಲ್ಲು ವುಡ್ ವರ್ಕು, ಟಿ ವಿ ನೆಟ್ಟು, ಒಂದು ಸೈಡಲ್ಲಿ ಎಲ್ಲೂ ಗ್ಯಾಪ್ ಕೊಟ್ಟಿಲ್ಲ, ಫುಲ್ಲಿ ವುಡ್ ವರ್ಕ್ ಮಾಡಿದ್ದಾರೆ ನೋಡಿ, ಫುಲ್ ವುಡ್ ವರ್ಕ್ ಇದೆ. ಇನ್ನು ಇದ್ರ ಪಕ್ಕದಲ್ಲಿರುವಂಥ ಒಂದು ಮಾಸ್ಟರ್ ಬೆಡ್ರೂಮ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಕಾಟ್ ಕೂಡ ಕೊಟ್ಟಿದ್ದಾರೆ ಮಾಸ್ಟರ್ ಬೆಡ್ರೂಮ್ಗೆ ನೋಡಿ. ಅಷ್ಟೇ ಚೆನ್ನಾಗಿ POP ಒಂದು ಸರ್ಕಲ್ POP ಮಾಡಿದ್ದಾರೆ. ಮತ್ತು ಆಪೋಸಿಟ್ಗೆ ನಿಮಗೆ ಮಿರರ್ ಇದೆ ನೋಡಿ, ಫುಲ್ಲು ವುಡ್ ವರ್ಕ್ ಇದೆ. ವೈಟ್ ಆ್ಯಂಡ್ ಬ್ಲ್ಯಾಕ್ ಮಿಕ್ಸ್ ಮಾಡಿದ್ದಾರೆ, ಚೆನ್ನಾಗಿ ಬಂದಿದೆ. ಮತ್ತು ಅಟ್ಯಾಚ್ ಟಾಯ್ಲೆಟ್ ಇದೆ. ನಿಜವಾಗೂ ಚೆನ್ನಾಗಿ ಮಾಡಿದ್ದಾರೆ ಮನೇನ. ಇದು ಮನೆ ಚೆನ್ನಾಗಿ ಬಂದಿದೆ, ಓನಲ್ಲಿರುವಂಥ ಮನೆ ಇದು, ತುಂಬಾ ಚೆನ್ನಾಗಿ ಬಂದಿದೆ. ಇದರಲ್ಲಿ ಇನ್ನೂ ಒಂದು ರೂಮ್ ಇದೆ, ಒಟ್ಟು 3 ರೂಮ್ ಬರುತ್ತೆ. 3 ರೂಮಲ್ಲಿ 2 ರೂಮ್ ನಾನು ತೋರಿಸಿದ್ದೆ, ಇವಾಗ ಇನ್ನೊಂದು ರೂಮ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದು 3ನೇ ರೂಮ್ ನಾನು ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ. 3ನೇ ರೂಮ್ ಕೂಡ ಕಾಟ್ ಹಾಕ್ಬೋದು, ಯಾವುದೇ ಸಮಸ್ಯೆ ಇಲ್ಲ ಕಾಟ್ ಹಾಕ್ಕೊಳ್ಳೋಕ್ಕೆ. ನೋಡ್ರಿ ಲೈಟಾಗಿದ್ದನು ಚೆನ್ನಾಗಿ ಮಾಡಿದ್ದಾರೆ ಕೇಸ್ ಟೈಪಲ್ಲಿ. ಮತ್ತು ಈ ವುಡ್ ವರ್ಕ್ ತೊಗೊಂಡ್ರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಿಕ್ಸ್ ಮಾಡಿದ್ದಾರೆ, ಅದು ಕೂಡ ಎಲ್ಲ ಸ್ಲೈಡಿಂಗ್ ಡೋರೇ ಮಾಡಿದ್ದಾರೆ, ಚೆನ್ನಾಗಿ ಬಂದಿದೆ. ಇನ್ನು ಕಿಚನ್ ಒಂದು ನಾನು ನಿಮಗೆ ತೋರಿಸ್ಬೇಕು, ದೇವ್ರ ಮನೆ ತೋರಿಸ್ಬೇಕಲ್ವ ನೋಡಿ. ಇದು ದೇವ್ರ ಮನೆ, ಕೂತ್ಕೊಂಡು ಪೂಜೆ ಮಾಡೋ ಅಷ್ಟೊತ್ತು ಫ್ರೀಯಾಗಿ ಜಾಗ ಇದೆ, ಯಾವುದೇ ಕಿರಿಕಿರಿ ಇಲ್ಲ, ಕೂತ್ಕೊಂಬೋದು ಆರಾಮಾಗಿ ಒಳಗಡೆ. ಇನ್ನು ಕಿಚನ್ ಬಂದರೆ ನೀವು ನೋಡಿ, ಇದು ಕಿಚನ್ ಬರುತ್ತೆ. ಇದು ಫುಲ್ಲು ಫಿನಿಶ್ ಆಗಿದೆ, ಹ್ಯಾಂಡಲ್ ಕೂಡ ಹಾಕ್ಬಿಟ್ಟಿದ್ದಾರೆ, ಎಲ್ಲ ಫಿನಿಶ್ ಇದೆ ಫ್ರೆಂಡ್ಸ್, ಓಕೆನಾ. ಈ ಮನೆ ನಾನು ನಿಮಗೆ ತೋರಿಸಿದ್ದೀನಿ, ಫುಲ್ಲು ಫಿನಿಶ್ ಆಗಿದೆ. ಇನ್ನು ಇಲ್ಲಿ ಕಾಮನ್ ಟಾಯ್ಲೆಟ್ ಕೂಡ ಒಂದಿದೆ ನೋಡಿ, ಇದು ಕಾಮನ್ ಟಾಯ್ಲೆಟು, ಇದು ಹ್ಯಾಂಡ್ ವಾಶ್ ಬರುತ್ತೆ. ಫುಲ್ ನಾನು ನಿಮಗೆ ತೋರಿಸಿದ್ದೀನಿ ಅಲ್ವಾ. ಬನ್ನಿ ಇದರದ್ದು ಟಾಪ್ಗೆ ಹೋಗೋಣ. ಈಗ ಟಾಪ್ಗೆ ಹೋಗಿ ನಾನು ಫುಲ್ಲಿ ಇದರ ಡೀಟೇಲ್ಸ್ನ ಹೇಳ್ಬಿಡ್ತೀನಿ. ಗ್ರೌಂಡು ಫಸ್ಟ್ ಇರೋವಂಥ ಮನೆ ಇದು. ಸೈಜ್ ಒಂದು 30-40 ವೆಸ್ಟ್ ಫೇಸ್ ಸೈಡ್ ಬರುತ್ತೆ. ಖಾತಾ ಒಂದು 11B. ಈ ಖಾತಾ ರೆಡಿ ಇದೆ. ರೇಟ್ ಬಂದು 1.30 ಹೇಳ್ತಾ ಇದ್ದಾರೆ, ಸ್ಲೈಟ್ಲಿ ನೆಗೆಷಬಲ್ ಇದೆ. ಫ್ರೆಂಡ್ಸ್, ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆಗಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್, ಓಕೆ. ನಾನು ತುಂಬ ದಿನ ಆದಮೇಲೆ ದಯವಿಟ್ಟು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ಓಕೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡಿ, ನಾನು ತೋರಿಸಿರೋ ಮನೆ ಮೇಲ್ಗಡೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಫುಲ್ ಈ ಕಡೆ ಸ್ಟೇರ್ ಕೇಸ್ ಮೇಲೆ ನಮಗೆ ಫುಲ್ ಮೋಡ್ ಹಾಕಿದ್ದಾರೆ.